ರಾಜ್ಯ ಒಕ್ಕಲಿಗರ ಒಕ್ಕೂಟದಿಂದ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ. ಬಾಗೇಪಲ್ಲಿ ರಾಜ್ಯ ಒಕ್ಕಲಿಗರ ಒಕ್ಕೂಟದ ವತಿಯಿಂದ ಮಿಟೆಮೆರಿ ಹೋಬಳಿಯ ನಿಡುಂಪಲ್ಲಿ ಗ್ರಾಮದಲ್ಲಿ ಜೂಲ್ಪಾಳ್ಯ ಪೋಲೇರಮ್ಮ ಪ್ರೌಢಶಾಲೆಯ ಲ್ಯಾಬ್ ಟೆಕ್ನಿಷಿಯನ್ ಹಾಗೂ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಗಂಗಾರೆಡ್ಡಿ ಅವರನ್ನ ಅವರ ನಿವಾಸದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಒಕ್ಕಲಿಗರ ಒಕ್ಕೂಟದ ಉಪಾಧ್ಯಕ್ಷ ಪಿಎನ್ ರಘುನಾಥ ರೆಡ್ಡಿ, ಶಿಕ್ಷಕರು ಸಮಾಜದ ನಿಜವಾದ ಶಿಲ್ಪಿಗಳು. ತಮ್ಮ ಜೀವನವನ್ನೇ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ಮುಡಿಪಾಗಿಟ್ಟಿರುವ ಶಿಕ್ಷಕರ ಸೇವೆ ಅಮೂಲ್ಯವಾದದ್ದು. ನಿವೃತ್ತಿ ಅಂದರೆ ಸೇವೆಯ ಅಂತ್ಯ ಅಲ್ಲ, ಅದು ಸಮಾಜಕ್ಕೆ ಮಾರ್ಗದರ್ಶನ ನೀಡುವ ಹೊಸ ಅಧ್ಯಾಯ. ಗಂಗಾರೆಡ್ಡಿಯವರಂತಹ ಆದರ್ಶ ಶಿಕ್ಷಕರನ್ನ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ಅವರ ಪ್ರಾಮಾಣಿಕ ಸೇವೆ ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗಲಿ ಎಂದರು. ಕಾರ್ಯಕ್ರಮದಲ್ಲಿ ರಾಜ್ಯ ಒಕ್ಕಲಿಗರ ಒಕ್ಕೂಟದ ಕಾರ್ಯದರ್ಶಿ ನಾಗರಾಜರೆಡ್ಡಿ, ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಶ್ರೀನಾಥ್ ರೆಡ್ಡಿ, ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷ ಮಹೇಶ್, ಬಾಗೇಪಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಹನುಮಂತರೆಡ್ಡಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷ ಸಿವಿ ವೆಂಕಟರಾಯಪ್ಪ, ಚೊಕ್ಕಂಪಲ್ಲಿ ಬೈರರೆಡ್ಡಿ, ಮಂಜುನಾಥ ರೆಡ್ಡಿ, ಶ್ರೀನಿವಾಸ ರೆಡ್ಡಿ, ನಂಜುಂಡಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ನಿವೃತ್ತ ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದರು. ವರದಿ ನಂದಿ ರಾಜೇಶ್. ರಘುನಾಥ್ ರೆಡ್ಡಿ ಅಂತ ಹೇಳ್ಬಿಟ್ಟು ಪುಲ್ಕುಂಟಲ್ಲಿ ರಘುನಾಥ್ ರೆಡ್ಡಿ ಅಂತ ಹೇಳ್ಬಿಟ್ಟು ನಾನು ಕರೀತಾರೆ. ನಾನು ಕರ್ನಾಟಕ ರಾಜ್ಯ ಒಕ್ಕಲಿಗರ ಒಕ್ಕೂಟ ಕರ್ನಾಟಕ ಸಂಘದಲ್ಲಿ ರಾಜ್ಯ ಉಪಾಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಇಲ್ಲಿಗೆ ನನ್ನ ಜೊತೆಯಲ್ಲಿ ಬಂದಿರುವಂತಹ ರಾಜ್ಯ ಕಾರ್ಯದರ್ಶಿಗಳಾದಂತಹ ನಮ್ಮ ನಾಗರಾಜಣ್ಣವರು, ಹಾಗೆ ನಮ್ಮ ಒಕ್ಕೂಟದ ತಾಲೂಕು ಅಧ್ಯಕ್ಷರಾದಂತಹ ಮಹೇಶ್ ಅವರು, ಅದೇ ರೀತಿ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಒಕ್ಕೂಟದ ತಾಲೂಕು ಅಧ್ಯಕ್ಷರಾದಂತಹ ಶ್ರೀನಾಥ್ ರೆಡ್ಡಿ ಅವರು, ನಾವೆಲ್ಲರೂ ಸೇರಿ ಈ ಒಂದು ನಮ್ಮ ಎಲ್ಲೋ ಒಂದು ಬಾರ್ಡರ್ ಕುಗ್ರಾಮ ಅಂತಹ ಒಂದು ಹಳ್ಳಿಯಲ್ಲಿ ಒಬ್ಬ ಗಂಗರೆಡ್ಡಿ ಅನ್ನೋರು ಒಬ್ಬ ರೈತನ ಮಗನಾಗಿ ಹುಟ್ಟಿ ಇವತ್ತು ಸುಮಾರು ವರ್ಷಗಳಿಂದ ಅವರು ನಮ್ಮ ಜೂಲ್ಪಾಳ್ಯದ ಪೋಲೇರಮ್ಮ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡಿ ಎಷ್ಟೋ ಜನರಿಗೆ ಎಷ್ಟೋ ವಿದ್ಯಾವಂತರನ್ನಾಗಿ ಮಾಡಿರುವಂತಹ ಗೌರವ ವೆಂಕಟರನ್ಗಿದೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಇದರಲ್ಲಿ ಗೊತ್ತಾಯಿತು. ಆಗ ಈ ಹಿಂದಿನ ತಿಂಗಳು ಜೂನ್ ನಲ್ಲಿ 30ನೇ ತಾರೀಕು ನಮ್ಮ ಕುಲಬಾಂಧವರಾದಂತಹ ವೆಂಕಟರಣ್ಣವರು ನಿವೃತ್ತಿ ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ನಿಧಾನವಾಗಿ ತಡವಾಗಿ ಗೊತ್ತಾಯ್ತು. ನಮ್ಗೆ ತಡವಾಗಿ ಗೊತ್ತಾದಾಗ ನಾನು ನಮ್ಮ ರಾಜ್ಯ ಕಾರ್ಯದರ್ಶಿಗೆ ಮತ್ತೆ ತಾಲೂಕು ಅಧ್ಯಕ್ಷರಿಗೆ ಅವ್ರಿಗೆ ತಿಳಿಸಿದೆ, ಈ ತರ ನಮ್ಮ ಕುಲಬಾಂಧವರಲ್ಲಿ ಅನೇಕ ಸೇವೆಗಳನ್ನ ಮಾಡಿ ಈ ಸುತ್ತಮುತ್ತಲ ಹಳ್ಳಿಗಳಲ್ಲಿರುವಂತಹ ಎಲ್ಲಾ ನಮ್ಮ ಕುಲಬಾಂಧವರ ಶಿಕ್ಷಕರಿಗೂ ಮತ್ತೆ ಎಲ್ಲಾ ಒಂದು ಇದರಲ್ಲೂ ಅವರು ಬಹಳ ಚೆನ್ನಾಗಿ ಕೆಲಸ ಮಾಡಿ ಆ ಪೋಲೇರಮ್ಮ ಶಾಲೆಯಲ್ಲಿ ಹೆಚ್ಚಿನ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಡಿಸುವ ಮುಖಾಂತರ ಆ ಶಾಲೆಯನ್ನು ಅಭಿವೃದ್ಧಿ ಮಾಡುವಂತಹ ಒಂದು ಕೆಲಸವನ್ನು ಮಾಡಿರುವಂತಹ ಒಂದು ಜವಾಬ್ದಾರಿಯನ್ನು ತಗೊಂಡು ನಮ್ಮ ಗಂಗರೆಡ್ಡಿಯನ್ನು ಅವ್ರು ಮಾಡಿದ್ದಾರೆ. ಆದ್ರೆ ಅವರು ಇಂದಿನಿಂದ ನಮ್ಮ ಜೂನ್ ಅಲ್ಲಿ ಅವರು ನಿವೃತ್ತಿ ಆಗಿರೋದ್ರಿಂದ ಅವ್ರಿಗೇನೋ ನಮ್ಮ ಒಂದು ರಾಜ್ಯ ಒಕ್ಕೂಟದ ಕಡೆಯಿಂದ ಒಕ್ಕಲಿಗರ ಒಕ್ಕೂಟದ ಕಡೆಯಿಂದ ಒಂದು ಸಣ್ಣದಾದಂತ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲೋ ನಮ್ಮ ಮನಸ್ಸಿಗೆ ಅನಿಸ್ತು. ಆಗ ನಾವು ಕೆಲವು ನಾಯಕರನ್ನ ವಿಚಾರಿಸಿದಾಗ ಅವ್ರು ಹೇಳಿದ್ರು, ನೀವು ಮಾಡ್ತಾ ಇರುವಂತಹ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿದೆ ಅಂತ ಅವ್ರನ್ನ ಗುರುತಿಸ್ಬೇಕು ಅಂತ. ಅವ್ರನ್ನ ಗುರುತಿಸಿದ್ರೆ ಮುಂದೆ ಬರುವಂತಹವ್ರಿಗೂ ಕೂಡ ಒಂದು ಒಳ್ಳೆ ಬೆಳವಣಿಗೆ ಆಗ್ತದೆ. ಆ ಒಂದು ಇದ್ರಲ್ಲಿ ಅವರು ಚೆನ್ನಾಗಿ ಉತ್ಸಾಹದಿಂದ ಕೆಲಸ ಮಾಡಿ ಈ ಒಂದು ಶೈಕ್ಷಣಿಕ ಒಂದು ಇದರಲ್ಲಿ ಸಮುದಾಯದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಮಕ್ಕಳಿಗೆ ವಿದ್ಯಾವಂತರು ಮಾಡೋದಕ್ಕೆ ಒಂದು ಅವಕಾಶ ಆಗ್ತದೆ. ನೀವು ದಯವಿಟ್ಟು ಹೋಗ್ಬಿಟ್ಟು ಅಂತ ಅವ್ರಿಗೆ ನೀವು ಗೌರವ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ಇವತ್ತು ನಾವೆಲ್ಲ ಸೇರ್ಕೊಂಡು ಒಂದು ಅದೇ ರೀತಿ ನಮ್ಮ ಜೊತೆಯಲ್ಲಿ ಬಾಗೇಪಲ್ಲಿ ತಾಲೂಕು ಸರ್ಕಾರಿ ಪ್ರೌಢ ಶಾಲಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರ ನಮ್ಮ ಸಿವಿ ವೆಂಕಟರಾಯಪ್ಪಣ್ಣ ಅವ್ರು ಬಂದಿದ್ದಾರೆ. ಅದೇ ರೀತಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂತಹ ನಮ್ಮ ಹನುಮಂತ ರೆಡ್ಡಿ ಅಣ್ಣ ಅವ್ರು ಬಂದಿದ್ದಾರೆ. ಎಲ್ಲರಿಗೂ ನಾನು ಅವ್ರಿಗೆ ಧನ್ಯವಾದಗಳನ್ನ ತಿಳಿಸೋಕೆ ನಾನು ಬಯಸ್ತಾ ಇದ್ದೀನಿ. ಯಾಕೆಂತಂದ್ರೆ ನಮ್ಮ ಗಂಗರೆಡ್ಡಿ ಅಣ್ಣ ಅವ್ರ ಹೆಸರು ಇವತ್ತಿಂದ ಕೇಳಿಲ್ಲ ನಾನು. ಯಾಕೆಂದ್ರೆ ಈ ಬಾಗೇಪಲ್ಲಿ ಕ್ಷೇತ್ರದ ಶಾಸಕರಾದಂತಹ ನಮ್ಮ ಗುರುಗಳಾದಂತಹ ಸನ್ಮಾನ್ಯ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಜೊತೆ ನಾನು ಅವ್ರ ಒಡನಾಟ ಚೆನ್ನಾಗಿದ್ದೀನಿ. ಅವ್ರ ಬಾಯಲ್ಲೇ ಬರ್ತಾ ಇತ್ತು ಗಂಗರೆಡ್ಡಣ್ಣ ಅಂತ ಹೇಳ್ಬಿಟ್ಟು ಬರ್ತಾ ಇತ್ತು. ಅಂದ್ರೆ ನಾನು ನೋಡಿರ್ಲಿಲ್ಲ. ಆದ್ರೆ ಅಂತಹ ಒಂದು ದೊಡ್ಡವ್ರ ಬಾಯಲ್ಲಿ ಬರ್ತಾ ಇದ್ದಾರೆ ಅಂತಂದ್ರೆ ಇವ್ರು ಮಾಡಿರುವಂತಹ ಸಾಧನೆಗೆ ಯಾವ ರೀತಿ ಇರ್ಬೇಕು ಅಂತ ಹೇಳ್ಬಿಟ್ಟು ನನ್ಗನ್ಸ್ತು. ನಿಜವಾಗ್ಲೂ ಇವತ್ತು ನಾನು ಇಲ್ಲಿ ಬಂದು ಗಂಗರೆಡ್ಡಣ್ಣ ಅವ್ರಿಗೆ ಒಂದು
ನಿವೃತ್ತಿ ಹೊಂದಿರೋದಕ್ಕೆ ಅವ್ರು ಸನ್ಮಾನ ಮಾಡಿ ಅವ್ನು ಗೌರವಿಸ್ತಾ ಇರೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ನಮ್ಮ ಕುಲಬಾಂಧವರಲ್ಲಿ ಎಲ್ಲೇ ಆಗ್ಲಿ, ಇಡೀ ಜಿಲ್ಲೆಯಲ್ಲಿ ಎಲ್ಲೇ ಆಗ್ಲಿ ಬೇಕು ಅಂದ್ರೆ ನಮ್ಗೆ ತಿಳಿಸಿದ್ರೆ ನಾವು ಖಂಡಿತವಾಗ್ಲೂ ಹೋಗ್ಬಿಟ್ಟು ಅವ್ರಿಗೆ ಗೌರವ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ವಿಶೇಷತೆ ಏನಪ್ಪ ಅಂದ್ರೆ ನಮ್ಮ ಜೂಲಿಪಾಲ ಶಾಲೆಯಲ್ಲಿ ಪೋಲೇರಮ್ಮ ಪ್ರೌಢಶಾಲೆ ಸುಮಾರು ಸರ್ವಿಸ್ 38 ವರ್ಷ ಸುದೀರ್ಘವಾದ ಸೇವೆಯನ್ನು ಮಾಡಿ ಲಾಸ್ಟ್ ಮಂತ್ 35 ವರ್ಷಕ್ಕೆ ನಿವೃತ್ತಿ ಆಗಿರ್ತಾರೆ. ಆದ್ರೆ ಕೆಲವು ಕಾರಣಾಂತರಗಳಿಂದ ನಮ್ಮ ರಘುವನ್ ಆಗಿರ್ಬೋದು, ಎಲ್ಲರೂ ಸಮಾನ ಮನಸ್ಸು ಅವತ್ತು ಬರೋದಕ್ಕೆ ಕೆಲವು ಕಾರಣಾಂತರದಿಂದ ಆಗಲಿಲ್ಲ. ಸೊ ಆ ನಿಟ್ಟಿನಲ್ಲಿ ಅವರ ನಿವೃತ್ತಿ ಅವ್ರಿಗೆ ಶುಭಾಶಯ ಕೋರೋದಕ್ಕೆ ಇವತ್ತು ನಾವೆಲ್ಲರೂ ಕೂಡ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ರಾಜ್ಯ ಸಂಘದ ಒಕ್ಕೂಟದ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾವು ಬಂದಿದ್ದಾರೆ. ಅವರಿಗೆ ನಮ್ಮ ಉದಯಪೂರ್ವಕ ಸ್ವಾಗತವನ್ನು. ಅದೇ ರೀತಿ ಇನ್ನೊಬ್ಬ ಮುಖಂಡರಾಗಿರ್ತಕ್ಕಂಥ ನಾಗರಾಜ ವಿದ್ಯಾನಿ ಅವರು ಒಕ್ಕೂಟದ ಕಾರ್ಯದರ್ಶಿಗಳು, ಅವರು ಕೂಡ ಕಾರ್ಯಕ್ರಮ ಅವರು ಕೂಡ ಗಮನಿಸ್ತಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆತ್ಮೀಯ ಅಣ್ಣ ಅವರಾಗಿರ್ತಕ್ಕಂಥ ಇಂಗ್ಲಿದ್ದೇನೆ ಅವರು ಕೂಡ ಸಮಯಕ್ಕೆ ಸರಿಯಾಗಿ ಇಲ್ಲಿ ಇದ್ದು ಈ ಕಾರ್ಯಕ್ರಮದಲ್ಲಿ ಸಿದ್ಧವಾದ ಅವರು ಕೂಡ ಸ್ವಾಗತ ಬಯಸಿದ್ದೀನಿ. ಅದೇ ರೀತಿ ಒಂದು ಶಿಕ್ಷಣ ಇಲಾಖೆ ಕಾರ್ಯಕ್ರಮಕ್ಕೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಣ ಅಧ್ಯಕ್ಷರು ಮಿತ್ರರಾಗಿರ್ತಕ್ಕಂಥ ಸಿ ವೆಂಕಟರಾಯಪ್ಪ ಅವರು ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಬಯಸಿದ್ದೀನಿ. ಅದೇ ರೀತಿ ನಮ್ಮ ಮಹೇಶ್ ಅವರು ಮುಕ್ಕೂಟದ ನಮ್ಮ ಬಾಗೇಪಲ್ಲಿ ತಾಲೂಕಿನ ಯುವ ಅಧ್ಯಕ್ಷರು ಹಾಗೂ ನಮ್ಮ ಅಂತ ಅವರು ಕೂಡ ಸ್ವಾಗತವನ್ನು ಬಯಸಿದ್ದೀನಿ. ಟಿಕೆಟ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಾಥ್ ಅವರು ಕೂಡ ಬಂದು ಅವರು ಸ್ವಾಗತ ಬಯಸಿದ್ದೀನಿ. ಮತ್ತೆ ನಮ್ಮ ಭಾರತ್ ಅವರ ಹೆಸರು ಗೊತ್ತಿಲ್ಲ, ಈ ಶ್ರೀನಿವಾಸ್ ಅವರು ನಮ್ಮ ಮೇಷ್ ರಿಟೈರ್ಡ್ ಟೀಚರ್ ನಮ್ಮ ನರಸಿಂಹಣ್ಣ. ಮತ್ತೆ ಈ ಕಡೆ ನಮ್ಮ ಬೈರೆಡ್ಡಿ ಬೈರೆಡ್ಡಿ ಎಲ್ಲ ನಮ್ಮ ಆಪ್ತರೆಲ್ಲ ಕೂಡ ಬಂದು ಈ ಕಾರ್ಯಕ್ರಮ ತುಂಬಾ ಇಷ್ಟು ಆವತ್ತು ಕೂಡ ನಡೆದಿರೋ ಕಾರ್ಯಕ್ರಮ ಅಷ್ಟು ಸಂತೋಷವಾಗಿ ನಡೀತಾ ಇದೆ. ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ ಅದ್ರ ಜೊತೆಗೆ ಪ್ರಾಸ್ತಾವಿಕವಾಗಿ ಆತ್ಮೀಯ ತಮ್ಮೆಲ್ಲರೂ ಗೊತ್ತಿದೆ, ಯಾವುದೇ ಒಬ್ಬ ಸರ್ಕಾರಿ ನೌಕರನು ಕೆಲಸಕ್ಕೆ ಸೇರಿದ ಮೇಲೆ ರಿಟೈರ್ಡ್ ಕಂಪಲ್ಸರಿ. ಅದು ಮನುಷ್ಯ ಹುಟ್ಟದ ಮೇಲೆ ಸಾವು ಸಹಜ. ಅದೇ ರೀತಿ ಸರ್ಕಾರಿ ಕೆಲಸಕ್ಕೆ ಸೇರಿದ ಮೇಲೆ ನಮ್ಮ ಹೆಸರು ಪಕ್ಕದಲ್ಲೇ ಬರೀತಾರೆ. ಹೊರತು ಇವತ್ತು ಯಾವತ್ತು ಸೇರ್ತೀವೋ ನೆಕ್ಸ್ಟ್ ಯಾವತ್ತು ರಿಟೈರ್ಡ್ ಆಯ್ತು ಅದು ಕೂಡ ಬರೀತಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಗಂಗಿರೆಡ್ಡಿ ಅವರು ಅನೇಕ ಕಷ್ಟ 7 ಬೀಳುಗಳ ಮಧ್ಯೆ ಆ ಪೋಲೇರಮ್ಮ ಪ್ರೌಢಶಾಲೆಯನ್ನು ಇವತ್ತು ಎಷ್ಟು ಅದು ಪ್ರೈವೇಟ್ ಖಾಸಗಿ ಶಾಲೆ ಆಗಿದ್ರು ಕೂಡ ಅನೇಕ ಡೋನರ್ಸ್ ಹಿಡ್ಕೊಂಡು ಮತ್ತೆ ಅಲ್ಲಿರ್ತಕ್ಕಂಥ ಆಡಳಿತ ಅವರ ಜೊತೆಗೆ ಒಳ್ಳೆ ಸಂಬಂಧ ಇಟ್ಟುಕೊಂಡು ಬೇರೆ ಬೇರೆ ರೀತಿ ಒಳ್ಳೆ ಆ ಶಾಲೆ ಒಂದು ಶೈಕ್ಷಣಿಕ ತುಂಬಾ ದುಡಿದಿದ್ದಾರೆ ಅವರು. ಗಂಗಿರೆಡ್ಡಿ ಅವರು ಬೋಧಕೇತರ ಸಿಬ್ಬಂದಿ ಆದ್ರೂ ಕೂಡ ಅವರು ಅಧ್ಯಕ್ಷರಿಗಿಂತ ಹೆಚ್ಚಾಗಿ ಕೆಲಸ ಮಾಡಿ ಆ ಶಾಲೆಯ ಒಂದು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇವತ್ತು ಜೂಲಿಪಾಲ ಪ್ರೌಢಶಾಲೆ ಬೆಂಗಳೂರಲ್ಲಿ ಎಲ್ಲಾ ರೋಟರಿ ಕ್ಲಬ್ ಅಲ್ಲಿ ಬೇರೆ ಬೇರೆ ಎಲ್ಲಾ ಒಂದು NGOಗಳಲ್ಲಿ ಕೂಡ ಅವ್ರ ಹೆಸರು ಹೇಳ್ತಾರೆ. ಇವತ್ತು ಪೋಲೇರಮ್ಮ ಪ್ರೌಢಶಾಲೆ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಆ ಗಂಗಿರೆಡ್ಡಿ ಅವರು ಇನ್ನೂ ಬೇರೆ ಮಾಸ್ಟರ್ ಸತ್ತಾರಿಂದ ಹೊಂದಿದ್ರು ಅಂತ ಹೇಳಿ ಅವ್ರ ಹೆಸರು ಕೂಡ ನಾವು ಕೇಳ್ತಾ ಇದ್ವಿ. ನಾವು ಕೂಡ ಹೋಗಿದ್ವಿ. ವಿ ಮುನಿಯಪ್ಪ ದೊಡ್ಡ ದೊಡ್ಡ ಮಿಷನ್ ಕೂಡ ಆ ಶಾಲೆಗೆ ಬಂದವರು ಒಳ್ಳೆ ಕಾರ್ಯಕ್ರಮಗಳು, ಒಳ್ಳೆ ಶೈಕ್ಷಣಿಕ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ನಾವು ಕೂಡ ಅದರಲ್ಲಿ ಮಾಬೇಟಿ ಕಾರ್ಯಕ್ರಮ, DPU ಕಾರ್ಯಕ್ರಮ ಎಲ್ಲ ಕೂಡ ಆ ಶಾಲೆಯಲ್ಲಿ ಮಾಡಿದ್ದೀವಿ. ಮತ್ತೆ ಆ ಶಾಲೆಯಲ್ಲಿ ಕೂಡ ಸುಮಾರು ವರ್ಷಗಳಲ್ಲಿ ಕೂಡ 100% ಫಲಿತಾಂಶ ಬರ್ತಾ ಇದೆ. ಕಾರಣಾಂಶದಿಂದ ಒಬ್ಬೊಬ್ಬರಿಗೆ ಕಡಿಮೆ ಆದಾಗ ಮಕ್ಕಳ ಸಂಖ್ಯೆ ಕಡಿಮೆ ಆದಾಗ ಈಗ ಸ್ವಲ್ಪ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಮುಂದೆ ಕೂಡ ಅದನ್ನು ಜಾಸ್ತಿ ಮಾಡ್ಕೊಂಡು ಇವತ್ತು ಕೂಡ ನಮ್ಮ ಇಲಾಖೆಯಿಂದ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಗಂಗಿರೆಡ್ಡಿ ಅವರು ನಾವು ಅವ್ರಿಗೆ ಆ ದೇವರು ಒಳ್ಳೇದು ಮಾಡಬೇಕು, ವಿಶ್ರಾಂತಿ ಜೀವನ ಚೆನ್ನಾಗಿರ್ಬೇಕಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡು ಅವ್ರು ಹಾರೈಸಿದೀವಿ. ಅದಕ್ಕೆ ನಾನು ಒಂದೆರಡು ಮಾತು ಪ್ರಾಸ್ತಾವಿಕ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಮಂಡಳಿ ಮುಗಿಸ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಈಗ ಅಷ್ಟೇ ನಮ್ಮ ರಾಷ್ಟ್ರ ಅಧ್ಯಕ್ಷ ಹಾಗಾಗಿ ಮಾತಾಡಿ ಇಲ್ಲಿ ಈ ದಿವಸ ಈ ಕಾರ್ಯಕ್ರಮಕ್ಕೆ ಎಲ್ಲ ಹಾಸನದಂತ ಎಲ್ಲರಿಗೂ ನಮಸ್ಕಾರ. ಗಂಗಿರೆಡ್ಡಿ ಅಣ್ಣವರು ಅವ್ರ ಬಗ್ಗೆ ತುಂಬಾ ತಿಳ್ಕೊಳ್ಳೋರು, ಟೀಚರ್ಗಳಾಗ್ಲಿ ಎಂಪ್ಲಾಯ್ಸ್ ಆಗ್ಲಿ ತುಂಬಾ ತಿಳ್ಕೊಳ್ಳಬೇಕಂತ ವ್ಯಕ್ತಿ. ಅವರು ಪ್ರೌಢಶಾಲೆಗೆ ಅನೇಕ ಸಾಧನೆ ಮಾಡಿದ್ದಾರೆ. ಅವರು ನಿವೃತ್ತಿ ಆಗಿದ್ದಕ್ಕೆ ಶುಭಾಶಯ ಹೇಳ್ತಾ ಈ 2 ಮಾತು ನಾನು ಮಹೇಶ್ ಅವರು ನಿವೃತ್ತಿಯ ಸಂತೋಷದಾಯಕ ಈ ನಿವೃತ್ತಿಯ ದಿನಗಳನ್ನು ಸಂತೋಷದಾಯಕವಾಗಿ ಅವರು ಗಳಿಸಬೇಕಂತ ನಾವೊಂದು ಶುಭ ಹಾರೈಸ್ತಾ ನಾವು ಇದೇ ದಿನಗಳನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗುವಂತ ತುಂಬಾ ಇದೆ.
ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಧ್ಯಕ್ಷರು ಮಿತ್ರರಾಗಿರ್ತಕ್ಕಂಥ CV ಅವರು ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಯಾಕಂದ್ರೆ ಅವ್ರಿಗೂ ನಮಗೂ ಅವಿನಾಭಾವ ಸಂಬಂಧ. ಯಾಕಂದ್ರೆ ಆಫೀಸರ್ ಸೇರಿದಂತ ಸಂದರ್ಭದಲ್ಲಿ ಇವ್ರಂದ್ರೆ ಆತರ ನನಗೂ ಮುಟ್ಕೊಂಡು ಏನ್ ಇಟ್ಕೊಂಡಿದ್ರು ಏನೋ ಆತರ. ಅದೇ ರೀತಿಯಾಗಿ ನಮ್ಮ ಶಾಲೆಗೆ ಪ್ರೈವೇಟ್ ಶಾಲೆ ಆದ್ರೂ ಗೌರ್ಮೆಂಟ್ ಶಾಲೆ ಆದ್ರೂ ಆ ಶಾಲೆಗೆ ಇಂಗ್ರೆಜಿ ಅಂದ್ರೆ ಇಂಗ್ರೆಜಿಗೆ ಆ ಶಾಲೆಗೆ ಅಲ್ಲ ನಮಗೂ ಒಂಥರ ಇದು. ಆದ್ರೆ ನಮ್ಮ ಸಾರ್ ಹೇಳಿದಂಗೆ ನಮ್ಮ ಮಿನಿಸ್ಟರ್ ಹೇಳಿದಂಗೆ ಸರ್ಕಾರಿ ಸೇವೆಗೆ ಸೇರಿದ ಮೇಲೆ ರಿಟೈರ್ಡ್ ಅದೇ ದಿನ ಬರೆದಿರ್ತಾರೆ. ಅವ್ರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ದೇವರಂತ